ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋಲ್ ನೋಡಿದ್ರಲ್ಲ, ಒಂದೊಳ್ಳೆ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ಮುಂಚೆ ಇನ್ನು ಯಾರು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲಿದಾಗಿ ನೀವು ಜಸ್ಟ್ ಅಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ನೀವು ಪ್ಲಸ್ ಸಿಗಮ್ ಕ್ಲಿಕ್ ಮಾಡಿಕೊಂಡು 9:16 ಇಟ್ಕೊಂಡು ಕ್ರಿಯೇಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಪ್ಲಸ್ ಸಿಗಮ್ ಕ್ಲಿಕ್ ಮಾಡಿಕೊಂಡು ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅನ್ಕೊಂಡಿರ್ತಿರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿದೆ, ಜಸ್ಟ್ ಅದನ್ನೇ ಎಕ್ಸ್ಟೆಂಡ್ ಮಾಡ್ಕೊತೀನಿ. ವಿಡಿಯೋದಲ್ಲಿರೋ ಸಾಂಗ್ನ ಈ ಥರ ಎಕ್ಸ್ಟೆಂಡ್ ಮಾಡ್ಕೊತೀನಿ ವಿಡಿಯೋನ. ಸೊ ಮಾಡ್ಕೊಂತ ಜಸ್ಟ್ ನೀವೇನು ಮಾಡ್ಬೇಕಂದ್ರೆ, ಇವಾಗ ಸಾಂಗ್ನ ಯಾವ ಥರ ಚಾಯ್ಸ್ ಮಾಡ್ಬೇಕಂದ್ರೆ, ನಿಮಗೆ ಮೊದಲು ಒಂದು 3 to 5 ಸೆಕೆಂಡು ಜಸ್ಟ್ ಮ್ಯೂಸಿಕ್ ಇರಬೇಕು, ಲೈನ್ಸ್ ಇರಬಾರ್ದು. ಸೊ ಆ ಥರ ಇರೋ ಸಾಂಗ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ನಂದು ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಒಂದೊಂದು ಲೈನ್ ಆದಮೇಲೆ ಒಂದು ಕಿಪ್ಪೆರನ್ನ ಆ್ಯಡ್ ಮಾಡಬೇಕು. ನೀವು ಕೂಡ ಅದೇ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂದರೆ ಜಸ್ಟ್ ನಿಮಗೆ 5 ಸೆಕೆಂಡು ಎಷ್ಟಂದರೆ 7 ಸೆಕೆಂಡಿದು ತೋರಿಸ್ತೀನಿ. ಸೊ 7 ಸೆಕೆಂಡ್ ಆದ ನಂತರ ನೀವು ಎಷ್ಟು ಇದೆ ನೋಡಿ, ನಿಮ್ದು ಅಷ್ಟು ಕೀಪ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಸಾಂಗ್ ಎಷ್ಟು ಲೆಂತ್ ಇದೆ ನೋಡಿ, ಸೊ ಅಷ್ಟನ್ನ ನೀವು ಆ್ಯಡ್ ಮಾಡ್ಕೊಬೇಕು. ಮತ್ತು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಮೀಡಿಯಮಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಒಂದು ಫೋಟೋನ ಆ್ಯಡ್ ಮಾಡಬೇಕು ಈ ಥರ. ಸೊ ಮಾಡಿದ ನಂತರ ಇದನ್ನ ಸ್ವಲ್ಪ ಮೂಮೆಂಟ್ ಆದ್ಮೇಲೆ ಹೋಗಿ ಈ ಥರ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಮತ್ತು ಫಸ್ಟ್ ಕೀಪ್ರೇಮ್ ಬಂದು ಒಂದು ಶೇಪ್ನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನ ಕೈಯಿಂದಾನೇ ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಸೊ ದೊಡ್ಡದು ಮಾಡ್ಕೊಂಡ ನಂತರ ನೀವು ಜಸ್ಟ್ ಇವಾಗ ಏನು ಮಾಡಬೇಕಂದ್ರೆ, ರೆಕ್ಟಾಂಗಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಸೊ ಫೋಟೋನು ಮತ್ತು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಮೇಲೆ ಮರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಇದನ್ನ ನಿಮ್ಮ ವಿಡಿಯೋ ಲೆಂತ್ ಎಲ್ಲಿವರೆಗೂ ನೋಡಿ, ಸೊ ಅಲ್ಲಿವರೆಗೂ ಈ ಥರ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಇಲ್ಲಿ ಅಂತ. ಆಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ಕೆಚ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ. ಸೊ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಈ ಥರ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ -10 ಇಟ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಥರ -10 ಇಟ್ಕೊಂಡು ಏನು ಮಾಡ್ಬೇಕಂದ್ರೆ, ಇವಾಗ ನೀವು ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟ್ ಲೈನ್ ಇದೆ ನೋಡಿ, ಸೊ ಅದನ್ನ ಟೈಪ್ ಮಾಡ್ಕೋಬೇಕು. ಬೇರೆ ಹುಡುಗರಿಗಿಂತ ಸೊ ಫ್ರೆಂಡ್ಸ್, ಈ ಥರ ಟೈಪ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ, ಇವಾಗ ಸೊ ಫ್ರೆಂಡ್ಸ್ ಮೇಲೆ ಇದನ್ನ ಸೆಂಟರ್ ಬೋರ್ಡ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರಲ್ಲಿ ಹೋಗಿ ವೈಟ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಂಥ ರಾಬರ್ಟ್ ರೆಗ್ಯುಲರಲ್ಲಿ ಇದನ್ನ ಚಕ್ಕಿ ಯಾವುದಂದರೆ ಫೌಂಟು, ಚಿಕ್ಕಿ ರಾಬರ್ಟ್ ಅಂತ ಒಂದು ಫೌಂಟ್ ಇರುತ್ತೆ. ಸೊ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಂಥ ಇದನ್ನ ಸ್ವಲ್ಪ ಸೈಜನ್ನು 120 ಇಟ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ನೋಡಿ, ಸೊ ಅಷ್ಟು ಇಟ್ಕೊಂಡು ಫೌಂಟ್ ಸೈಜ್ನ ಸೊ ಜಸ್ಟ್ ಈ ಥರ ಕೆಳಗೆ ತೊಗೊಂಬಂದು. ಸೊ ಕೆಳಗೆ ತೊಗೊಂಬಂದ ನಂತರ ಇದು ಫಸ್ಟ್ ಸ್ಕಿಪ್ ಮೇಲಿರ್ಕೊಂಡು ಸೊ ಅಲ್ಲಿವರೆಗೂ ಈ ಥರ ಕಟ್ ಮಾಡ್ಕೊಳ್ಳಿ ಫಸ್ಟ್ ಲಿರಿಕ್ಸ್ನ. ಇವಾಗ ಏನು ಮಾಡ್ಬೇಕಂದ್ರೆ, ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟ್ ಸ್ಕಿಪ್ ಏನಿದೆ ನೋಡಿ, ಜಸ್ಟ್ ಅಲ್ಲಿ ಹೋಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಈ ಥರ ಸ್ವಲ್ಪ ದೊಡ್ಡದು ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಸೊ ಅದನ್ನ ಜಸ್ಟ್ ನೀವು ಟೈಪ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇದನ್ನ ಟೈಪ್ ಮಾಡ್ಕೊಳ್ಬೇಕು. ಈ ಥರ ಟೈಪ್ ಮಾಡ್ಕೊಂಡ್ರೆ ಜಸ್ಟ್ ಏನು ಮಾಡ್ಬೇಕಂದ್ರೆ, ಇವಾಗ ನೀವು ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ನಿಮಗೆ ಒಂದು ಪ್ರಾಜೆಕ್ಟ್ನ ಡಿಸ್ಟ್ರಿಬ್ಯೂಷನ್ ಎಲ್ಲ ಕೊಟ್ಟಿರ್ತೀನಿ ಲಿಂಕು. ಸೊ ಅದು ಫುಲ್ ಪ್ರಾಜೆಕ್ಟ್ ಇರುತ್ತೆ. ಸೊ ಅದನ್ನ ಹೋಗಿ ನೀವು ಜಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಈ ಗ್ರೂಪ್ 1 ಮತ್ತು ಮೇಲೆ ಫಸ್ಟ್ ವಿಡಿಯೋ ಪೇಜ್ ವಿಡಿಯೋ ಸಿಗ್ತಾನೋ, ಸೊ ಅದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕಾಪಿ ಲೇಯರ್ ಮಾಡ್ಕೊಳ್ಳಿ. 2 ಲೇಯರ್ನ ಕಾಪಿ ಮಾಡ್ಕೊಂಡ ನಂತರ ಜಸ್ಟ್ ನೀವು ಬ್ಯಾಕ್ ಬರಬೇಕು. ಇವಾಗ ಸೊ ಬ್ಯಾಕ್ ಬಂದು ಮಾಡ್ತಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಜಸ್ಟ್ ಅದನ್ನ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನ ಕೀಪ್ರೇಮ್ ಮೇಲೆ ಸೊ ಅಲ್ಲಿಂದ ಟೈಮರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ಸೊ ಈ ಥರ ಸೆಂಟರ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ಥರ ಸೆಂಟರ್ ಬಂದ ನಂತರ ನೋಡಿ, ಇಲ್ಲಿ ಈ ವಿಡಿಯೋನು ಕೂಡ ಫಸ್ಟ್ ಕೀಪ್ರೇಮ್ ಎಲ್ಲಿವರೆಗೂ ಸೊ ಅಲ್ಲಿವರೆಗೂ ಈ ಥರ ಅಡ್ಜಸ್ಟ್ ಮಾಡಿ. ಸೊ ಮಾಡ್ಕೊಂಡ್ರೆ ಮೇಲೆ ಟಿಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಚಾಯ್ಸ್ ಮಾಡ್ಕೊಳ್ಳಿ. ಅದು ಆ್ಯಡ್ ಆಗಿರುತ್ತೆ. ಈ ಥರ ಒಂದು ಯೂನಿಕ್ ಆಗಿರೋ PNG ವಿಡಿಯೋ ಆ್ಯಡ್ ಆಗಿರುತ್ತೆ. ಸೊ ಆದ ನಂತರ ಮತ್ತೆ ನೀವು ಜಸ್ಟ್ ಬ್ಯಾಕ್ ಬರಬೇಕು. ಸೊ ಮನೋ ಎಡಿಟಿಂಗ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಈ ಪ್ರಾಜೆಕ್ಟ್ನ ಜಸ್ಟ್ ನೀವು ಇಲ್ಲಿ
ಲಿರಿಕ್ಸ್ ಎಫೆಕ್ಟ್ನ ಈ ಥರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಲ್ ಎಫೆಕ್ಟ್ ಕೊಟ್ಟು ಜಸ್ಟ್ ನೀವು ಇವಾಗ ಮತ್ತೆ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಬೇಕು. ಸೊ ಹೋದ ನಂತರ ಇಲ್ಲಿ ನೀವು ಲಿರಿಕ್ಸ್ ಬರ್ದಿರ್ತೀರಲ್ಲ, ಸೊ ಅದಕ್ಕೆ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಎಫೆಕ್ಟ್. ನೋಡಿ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಆದ ನಂತರ ಏನು ಮಾಡಬೇಕಂದ್ರೆ ಇವಾಗ ನೀವು ಮೇಲೆ ಸೇರ್ ಆಪ್ಷನ್ ಕಾಣ್ತಿದ್ದೀರಾ. ಸೊ ನಿಮ್ಮ ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಸೊ ಮೇಲೆ ಸೇರ್ ಆಪ್ಷನ್ ಕಾಣ್ತಿದೆ, ಸೊ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡಿವೈಸ್ಗೆ ತಕ್ಕಂತೆ ಕ್ವಾಲಿಟಿ ಇಟ್ಕೊಂಡು ವಿಡಿಯೋ ಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಐ ಹೋಪ್ ಈಸಿ ಇದೆ, ನೋಡಿ ಟ್ರೈ ಮಾಡ್ಕೊಳ್ಳಿ. ಟ್ರೈ ಮಾಡಿಕೊಂಡು ಎಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಬಾಯ್.